ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಬನ್ನಿ ಈಗ ನಾವೊಂದು ಹೊಸ ಅಧಿಸೂಚನೆ ಅಂದ್ರೆ ಹೊಸ ನೇಮಕಾತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದು ಯಾವ ನೇಮಕಾತಿ? ಹೇಗೆ ಅಪ್ಲೈ ಮಾಡೋದು? ಯಾರು ಎಲಿಜಿಬಲ್? ಕೊನೆಯ ದಿನಾಂಕ ಯಾವಾಗ? ಅಪ್ಲಿಕೇಶನ್ ಫೀ ಎಷ್ಟಿದೆ? ಜಾಬ್ ಲೊಕೇಶನ್ ಯಾವುದು? ಸೆಲೆಕ್ಷನ್ ಹೇಗೆ? ಬನ್ನಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುಂಚೆ ತುಂಬಾ ವೀಕ್ಷಕರು ನಮ್ಮ ವಿಡಿಯೋ ನೋಡ್ತಿದ್ದೀರಾ, ತುಂಬಾ ಧನ್ಯವಾದಗಳು. ಆದ್ರೆ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೂ ವಿಡಿಯೋ ಕೊನೆವರೆಗೂ ನೋಡಿ ಸಂಪೂರ್ಣ ವಿವರ ತಿಳಿಯಿರಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ. ಸಿಂದಗಿ ಪಟ್ಟಣ ಸಹಕಾರಿ ಬ್ಯಾಂಕ್ ನಿಯಮಿತ ಸಿಂದಗಿ, ವಿಜಯಪುರ ಜಿಲ್ಲೆ. ಇದರಲ್ಲಿ ಖಾಲಿ ಇರುವ ಕಿರಿಯ ಸಹಾಯಕರು ಹಾಗೂ ಜವಾನ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಈ ಹುದ್ದೆಗಳ ಸಂಖ್ಯೆ, ಶೈಕ್ಷಣಿಕ ಅರ್ಹತೆ, ವಯೋಮಾನ, ಅರ್ಜಿ ಸಲ್ಲಿಕೆ ದಿನಾಂಕ ಹಾಗೂ ಇತರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೀಡಲಾಗಿದೆ. ಹುದ್ದೆಯ ಹೆಸರು ಕಿರಿಯ ಸಹಾಯಕರು ಮತ್ತು ಜವಾನ. ಕರ್ತವ್ಯದ ಸ್ಥಳ: ಹುದ್ದೆಗಳಿಗಾಗಿ ಆಯ್ಕೆಯಾಗುವ ಅಭ್ಯರ್ಥಿಗಳು ವಿಜಯಪುರ ಅಂದರೆ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. ಖಾಲಿ ಇರುವ ಹುದ್ದೆಗಳ ಸಂಖ್ಯೆಯನ್ನು ನೋಡಲಾದರೆ ಒಟ್ಟು ಖಾಲಿ ಇರುವ ಹುದ್ದೆಗಳು 10. ಅಪ್ಲಿಕೇಶನ್ ಕರೆದಿರೋದು ಕೂಡ 10 ಅಪ್ಲಿಕೇಶನನ್ನು ಕರೆದಿದ್ದಾರೆ. ಅದರಲ್ಲಿ ಕಿರಿಯ ಸಹಾಯಕರು 6 ಹುದ್ದೆಗಳು, ಜವಾನ 4 ಹುದ್ದೆಗಳು, ಜವಾನ P1 ಹುದ್ದೆಗಳಿಗೆ 4, ಅಸಿಸ್ಟೆಂಟು 6 ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಕಿರಿಯ ಸಹಾಯಕರು ಹುದ್ದೆಗೆ ಪದವಿಯನ್ನು ಪಾಸ್ ಮಾಡಿರ್ಬೇಕು, ಅಂದರೆ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಜವಾನ ಹುದ್ದೆಗಳಿಗೆ ಅಂದರೆ P1 ಪೋಸ್ಟ್ಗೆ SSLC ಪಾಸ್ ಆಗಿದ್ದರೂ ಸಾಕು, ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಈ ಒಂದು ಜಾಬ್ಸ್ಗೆ ಏಜ್ ನೋಡೋದಾದರೆ ವಯೋಮಿತಿಯನ್ನು ಅರ್ಜಿ ಸಲ್ಲಿಸಲು ನಿಗದಿತಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಅಂದರೆ ಮಿನಿಮಮ್ ಏಜು 18 ಆಗಿರಬೇಕಾಗುತ್ತೆ. ಮ್ಯಾಕ್ಸಿಮಮ್ ಏಜು 38-40 ವರ್ಷ ಆಗಿರಬೇಕಾಗುತ್ತೆ. ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 SC ST ಪ್ರವರ್ಗ 1ಕ್ಕೆ 40 ವರ್ಷ, OBC ಕ್ಯಾಟಗರಿನವರಿಗೆ 38 ವರ್ಷ, ಜನರಲ್ ಅಭ್ಯರ್ಥಿಗಳಿಗೆ ಮಾಮೂಲಿಯಾಗಿ 35 ವರ್ಷ ವಯೋಮಿತಿ. ಈ ಒಂದು ಅಧಿಸೂಚನೆಯಲ್ಲಿ ಈ ಒಂದು ವಯೋಮಿತಿಯನ್ನು ಕೊಟ್ಟಿರ್ತಾರೆ. ಈ ಒಂದು ಹುದ್ದೆಗೆ ವೇತನವನ್ನು ನೋಡೋದಾದರೆ ಈ ಕಿರಿಯ ಸಹಾಯಕರು ಹುದ್ದೆಗಳಿಗೆ 27,650 ರೂಪಾಯಿನಿಂದ 52,650 ರೂಪಾಯಿನವರೆಗೂ ಕೂಡ ಮಾಸಿಕ ವೇತನ ಆಗಿರುತ್ತದೆ. ಜವಾನನ ಹುದ್ದೆಗೆ 19,950 ರೂಪಾಯಿನಿಂದ 37,900 ರೂಪಾಯಿವರೆಗೂ ಈ ಒಂದು P1 ಪೋಸ್ಟಿಗೆ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಲಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಾದರೂ ಹೇಗೆ ಅಂತ ನೋಡೋದಾದರೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಜೂನಿಯರ್ ಅಸಿಸ್ಟೆಂಟ್ಗೆ ಒಂದು ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಲಾಗುತ್ತೆ. ಅಂದರೆ ಒಂದು ರೈಟಿಂಗ್ ಎಕ್ಸಾಮ್ ಇರುತ್ತೆ, ಜೊತೆಗೆ ಇಂಟರ್ವ್ಯೂನು ಕೂಡ ಅಟೆಂಡ್ ಮಾಡಬೇಕಾಗತ್ತೆ. ಜವಾನ P1 ಪೋಸ್ಟಿಗೆ ಡೈರೆಕ್ಟಾಗಿ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಯಾವುದೇ ಲಿಖಿತವಾದಂಥ ರೈಟಿಂಗ್ ಎಕ್ಸಾಮ್ ಇರೋದಿಲ್ಲ, ಓನ್ಲಿ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಟೆಂಡ್ ಮಾಡಿ ಡೈರೆಕ್ಟ್ ಪೋಸ್ಟಿಂಗನ್ನು ಮಾಡ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೋಸೆಸ್ ನೋಡೋದಾದರೆ ಅಭ್ಯರ್ಥಿಯು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ. ಅದು ಯಾವ ರೀತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಅನ್ನೋದು ನೋಡೋದಾದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಬ್ಯಾಂಕ್ ಹೊರಡಿಸಿರುವ ಅಧಿಸೂಚನೆಯನ್ನು ಗಮನಿಟ್ಟುವುದು. ಅಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಬ್ಯಾಂಕ್ನಲ್ಲಿ ಏನು ಅಧಿಸೂಚನೆಯನ್ನು ಹೊರಡಿಸಿರ್ತಾರೋ ಆ PDF ಸಂಪೂರ್ಣವಾಗಿ ನೀವು ಓದ್ಕೋಬೇಕಾಗುತ್ತೆ. ನಂತರ ಅವ್ರು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿಬಿಟ್ಟು ಅಲ್ಲಿ ಮೊದಲು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ನಂತರ ನೀವು ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ನೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನೀಟಾಗಿ ಫಿಲ್ ಮಾಡಿ, ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ, ಪ್ರತಿಯೊಂದು ಡಾಕ್ಯುಮೆಂಟ್ನೂ ಕೂಡ ಕ್ಲೀನಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಅಪ್ಲಿಕೇಶನ್ ಫೀಸು ಎಷ್ಟು ಫಿಕ್ಸ್ ಮಾಡಿರ್ತಾರೋ ಅಷ್ಟನ್ನು ಪೇ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಗದಿತ ಅರ್ಜಿ ಶುಲ್ಕದ ವಿವರವನ್ನು ನೋಡೋದಾದರೆ ಕಿರಿಯ ಸಹಾಯಕರ ಹುದ್ದೆಗಳಿಗೆ 1,000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಜವಾನ ಹುದ್ದೆಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವನ್ನು ವಿಧಿಸಲಾಗುತ್ತದೆ.
ಈ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ವಿವರವನ್ನು ನೋಡೋದಾದರೆ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ನವಂಬರ್ 2026 ಅಂತಿಮ ದಿನಾಂಕವಾಗಿತ್ತು. ಆದರೆ ಈಗ ಅದನ್ನು ಡಿಸೆಂಬರ್ 20, 2025ಕ್ಕೆ ಅಂತಿಮ ದಿನಾಂಕವನ್ನು ಮಾಡಿದ್ದಾರೆ. ನವಂಬರ್ಗಿಂತ ಮುಂಚೆನೇ ರಿಲೀಸ್ ಆಗಿತ್ತು ನೋಟಿಫಿಕೇಷನ್ನು. ಆಗ ನವಂಬರ್ 25ಕ್ಕೆ 26ಕ್ಕೆ ಕ್ಲೋಸ್ ಮಾಡಿದರು. ಮತ್ತು ಅದು ಸೂಚನೆಯಲ್ಲಿ ಹೊಸದಾಗಿ ದಿನಾಂಕವನ್ನು ಮುಂದೂಡಲಾಗಿ ಈಗ ನವಂಬರ್ 26ರಿಂದ ಡಿಸೆಂಬರ್ 20ವರೆಗೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದಾಖಲಾತಿಗಳ ಬಗ್ಗೆ ನೋಡೋದಾದರೆ ನೀವು ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆದರೆ ನಿಮಗೆ ಅಲ್ಲಿ ನೋಟಿಫಿಕೇಷನ್ ಸಿಗುತ್ತೆ. ಆ ನೋಟಿಫಿಕೇಷನನ್ನು ಪೂರ್ತಿ ಓದಿಕೊಂಡು ಜೂನಿಯರ್ ಅಸಿಸ್ಟೆಂಟ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು, P1 ಪೋಸ್ಟ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಡೀಟೇಲ್ಸ್ ಅದಿರುತ್ತೆ. ಅದನ್ನು ಓದಿಕೊಂಡು ಅದರ ನಂತರ ನೀವು ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ಆಮೇಲೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿರುತ್ತೆ. ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಅಲ್ಲಿಂದ ನೀವು ನಮ್ಮ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಇದ್ರ ಬಗ್ಗೆ ಅಫಿಷಿಯಲ್ ಲಿಂಕು ಮತ್ತು ನೋಟಿಫಿಕೇಷನ್ ಲಿಂಕು ಎರಡೂ ಕೂಡ ಕೊಟ್ಟಿರ್ತೀನಿ. ಅದನ್ನು ನೋಡ್ಕೊಂಡು ಅದರಂತೆ ದಾಖಲಾತಿಯನ್ನು ಸಬ್ಮಿಟ್ ಮಾಡಿ ನೀವು ಅಪ್ಲಿಕೇಶನನ್ನು ಪೂರ್ಣವಾಗಿ ಕಂಪ್ಲೀಟಾಗಿ ಡನ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ, ಉಪಯುಕ್ತ ಅಂತ ಅನಿಸಿದ್ರೆ ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ. ಯಾರಾದರೂ ಒಬ್ಬರಿಗೆ ಈ ಒಂದು ವಿಡಿಯೋ ಅನುಕೂಲ ಆಗಲಿ. ಯಾರಾದರೂ ಜಾಬ್ ಸರ್ಚ್ ಮಾಡ್ತಿರೋ ಅಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.